ಹಾಯ್ ಗೈಸ್, ಫಿಬೊನಾಸಿ ರಿಟ್ರೇಸ್ಮೆಂಟ್ ಸೀರಿಯಸ್ಲಿ ವರ್ಕ್ ಆಗುತ್ತೆ. ಓಕೆ, ವರ್ಕ್ ಆಗೋದಿದ್ರೆ ನಾವು ಅದನ್ನು ಯಾವ ಟೈಮ್ ಫ್ರೇಮಲ್ಲಿ ನೋಡಿಬಿಟ್ಟು ಕನ್ಸಿಡರ್ ಮಾಡಿ ಲೆವೆಲ್ಸನ್ನು ಡ್ರಾ ಮಾಡಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ಶಾರ್ಟಾಗಿ ನೋಡ್ಕೊಂಡು ಬರೋಣ. ನನ್ನ ಪ್ರಕಾರ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಮರಿದಿ ನಿಮ್ಮ ಟ್ರೇಡರ್ಸ್ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಆ್ಯಂಡ್ ನೀವು ಕೂಡ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಎಸ್, ನಾನು ಆಲ್ರೆಡಿ ಚಾರ್ಟನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಆಲ್ರೆಡಿ 15 ಮಿನಿಟ್ಸ್ ಟೈಮ್ ಫ್ರೇಮ್ನಲ್ಲಿ ಸೆಟ್ ಮಾಡಿದ್ದೀನಿ. ಫಿಬ್ ರಿಟ್ರೇಸ್ಮೆಂಟನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಫಿಬ್ ರಿಟ್ರೇಸ್ಮೆಂಟನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಾವು 15 ಮಿನಿಟ್ಸ್ ಟೈಮ್ ಫ್ರೇಮನ್ನು ಕನ್ಸಿಡರ್ ಮಾಡಿ ಈ ಥರ ಪ್ರೀವಿಯಸ್ ಡೇಯನ್ನು ಹಾಯನ್ನು ಕನ್ಸಿಡರ್ ಮಾಡಿಬಿಟ್ಟು ಲೋ ಆ್ಯಂಡ್ ಹೈಯನ್ನು ನಾವು ಈ ಥರ ಕನ್ಸಿಡರ್ ಮಾಡಿಬಿಟ್ಟು ಈ ಥರ ಡ್ರಾ ಮಾಡಬೇಕಾಗುತ್ತೆ. ಜಸ್ಟ್ ನಾವು ಡ್ರ್ಯಾಗ್ ಮಾಡಿದರೆ ಅದು ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗುತ್ತೆ. ಓಕೆ, ನೀವಿಲ್ಲಿ ನೋಡ್ತಿರ್ಬೋದು ಮೇನ್ ಲೆವೆಲ್ ಅಂದ್ಬಿಟ್ಟು 0.5. ಓಕೆ, ನೀವಿಲ್ಲಿ ನೋಡ್ತಿರ್ಬೋದು 0.5 ಲೆವೆಲ್ ಯಾವ ಲೆವೆಲ್ಗೆ ಇಲ್ಲಿ ವರ್ಕ್ ಆಗಿದೆ ಅಂತ. ಓಕೆ, ನೋಡ್ತಿರ್ಬೋದು ಇಲ್ಲಿ ಅಗೇನ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡಿದೆ. ಆ್ಯಂಡ್ ಇಲ್ಲಿ ಯಾವ ಥರ ಆ ಲೆವೆಲ್ಗೆ ಬಾಯರ್ ಆ್ಯಂಡ್ ಸೆಲ್ಲರ್ಸ್ ಫೈಟ್ ನಡೆದಿದೆ. ಸೊ ಇಲ್ಲಿಂದಾನೇ ನಮಗೆ ಶಾರ್ಪ್ ಫಾಲ್ ಕೂಡ ಸಿಕ್ಕಿದೆ. ಸೊ ಈ ಲೆವೆಲ್ಗೆ ಆಲ್ಮೋಸ್ಟ್ ಈ ಲೆವೆಲ್ಗೆ ಟಚ್ ಆಗಿದೆ. ರೈಟ್, ಇಲ್ಲಿ ಕೂಡ ಸೆಕೆಂಡ್ ಹಾಫ್ ಅಂತಲೇ ಹೇಳ್ಬೋದು ಚಾಪಿ ಕ್ರಿಯೇಟ್ ಆಗಿದೆ. ಸೊ ನೆಕ್ಸ್ಟ್ ಡೇ ಅಗೇನ್ ಗ್ಯಾಪ್ ಅಪ್ ಓಪನ್ ಆಗಿ ನೀವು ನೋಡ್ತಿರ್ಬೋದು 0.5 ಲೆವೆಲನ್ನು ಇಲ್ಲಿ ಸಪೋರ್ಟಾಗಿ ಅಗೇನ್ ಕನ್ಸಿಡರ್ ಮಾಡಿಬಿಟ್ಟು 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಇದು ಲೆವೆಲನ್ನು ಬ್ರೇಕ್ ಮಾಡಿಬಿಟ್ಟು ಈ ಲೆವೆಲ್ 0.78 ಇದೆಯಲ್ಲ, ಈ ಲೆವೆಲನ್ನು ಆಲ್ಮೋಸ್ಟ್ ಟಚ್ ಮಾಡಿದೆ. ರೈಟ್, ಸೊ ನಾವು ನೋಡ್ತಿರ್ಬೋದು ಇಲ್ಲಿ ಕೂಡ ಒಂದು ನಮಗೆ ಶಾರ್ಪ್ ಫಾಲ್ ಸಿಕ್ಕಿದೆ. ಆ್ಯಂಡ್ ಇಲ್ಲಿಂದ ನಮಗೆ ನೋಡ್ತಿರ್ಬೋದು ರಿವರ್ಸ್ ತೊಗೊಂಡಿದ್ರೂ ಕೂಡ ಇಲ್ಲಿ 0.5 ಲೆವೆಲನ್ನು ಇಲ್ಲಿ ಕನ್ಸಿಡರ್ ಮಾಡದೆ ಶಾರ್ಪಾಗಿ ಮೇಲ್ಗಡೆ ಹೋಗಿಬಿಟ್ಟಿದೆ. ರೈಟ್, ಇಲ್ಲಿ ನೀವು ನೋಡ್ತಿರ್ಬೋದು. ಸೊ ಇಲ್ಲಿ ನೋಡೋದಾದರೆ ಪ್ರೀವಿಯಸ್ ಡೇಲಿ ನಮಗೆ ಜಾಸ್ತಿನೇ ನೋಡ್ಲಿಕ್ಕೆ ಸಿಗುತ್ತೆ. ಬಿಕಾಸ್ ಇಲ್ಲಿ ಸ್ವಲ್ಪ ಈ ರ್ಯಾಲಿನೇ ಸಿಕ್ಕಿದೆ. ಸೊ ರ್ಯಾಲಿ ಸಿಕ್ಕಾಗ ನಮಗೆ ಯಾವ ಲೆವೆಲ್ಸ್ ಕೂಡ ಇಲ್ಲಿ ಕನ್ಸಿಡರ್ ಆಗಲ್ಲ ಅಂತಲೇ ಹೇಳ್ಬೋದು. ಬಿಕಾಸ್ ಅಷ್ಟೊಂದು ಪ್ರೆಷರಿಂದನೇ ಹೋಗ್ತಾ ಇರುತ್ತೆ. ಬಟ್ ಇಲ್ಲಿ ಪ್ರೀವಿಯಸ್ ಡೇಲಿ ನೋಡ್ಬೋದಾದರೆ 0.5 ಲೆವೆಲಲ್ಲಿ ಈ ಥರ ಚಾಪಿ ಲೆವೆಲನ್ನು ಕ್ರಿಯೇಟ್ ಮಾಡ್ಕೊಂಡಿದೆ. ಆ್ಯಂಡ್ ಮೇಲ್ಗಡೆ 0.38 ಲೆವೆಲ್ ಇದೆಯಲ್ಲ, ಇಲ್ಲಿ ನೋಡ್ತಿರ್ಬೋದು ಯಾವ ಲೆವೆಲ್ಗೆ ಇದು ಸಪೋರ್ಟ್ ಆಗಿದೆ. ರೈಟ್, ಇಲ್ಲಿ ಪ್ರೀವಿಯಸ್ ಡೇ ಅಂತೂ ಚಾಪಿನೇ ಇದೆ ಅಂತ ಹೇಳ್ಬೋದು. ಇದಕ್ಕಿಂತ ಪ್ರೀವಿಯಸ್ ಡೇ ಆಗಸ್ಟ್ 9th ಅದು. ಸೊ ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಇದು ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಈ ಲೆವೆಲನ್ನು ಯಾವ ಲೆವೆಲ್ಗೆ ಸಪೋರ್ಟಾಗಿ ಕನ್ಸಿಡರ್ ಮಾಡಿದೆ. ಸೊ ಇಲ್ಲಿಂದಲೇ ನಮಗೆ ಸ್ವಲ್ಪ ಶಾರ್ಪ್ ಫಾಲ್ ಸಿಕ್ಕಿದೆ. ಬಟ್ ಅಗೇನ್ 0.5 ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಮಗೆ ಅಗೇನ್ ಇಷ್ಟೊಂದು ಆಲ್ಮೋಸ್ಟ್ 24,300. ಓಕೆ, ನಾವು ಈ ಲೆವೆಲನ್ನು ಕನ್ಸಿಡರ್ ಮಾಡಿ 24,272 ನಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ಬೋದು 24,100. ಓಕೆ, ಆಲ್ಮೋಸ್ಟ್ 150 ಪಾಯಿಂಟ್ ನಮಗೆ ಇಲ್ಲಿ ಸಿಕ್ಕಿದೆ. ರೈಟ್, ಯಾವ ಲೆವೆಲ್ಗೆ ಇಲ್ಲಿ ಕನ್ಸಿಡರ್ ಮಾಡಿದೆ ಅಂತ. ಸೊ ಈ ರೀತಿಯಾಗಿ ನಾವು ಫಿಬ್ ರಿಟ್ರೇಸ್ಮೆಂಟನ್ನು ಕನ್ಸಿಡರ್ ಮಾಡಿಬಿಟ್ಟು ಲೆವೆಲ್ಸನ್ನು ನಾವು ಡ್ರಾ ಮಾಡ್ಕೊಳ್ಬೋದು. ಆ್ಯಂಡ್ ಮೇನ್ ಅಗೇನ್ ಹೇಳ್ತೀನಿ, ಮೇನ್ ನಮಗೆ ಪ್ರೈಸ್ ಆ್ಯಕ್ಷನ್ ಇಂಪಾರ್ಟೆಂಟ್. ಬಟ್ ಫಿಬ್ ರಿಟ್ರೇಸ್ಮೆಂಟ್ ನಮಗೆ ಇದೇ ಥರ ಲೆವೆಲ್ಸನ್ನು ಕ್ರಿಯೇಟ್ ಮಾಡಿಕೊಂಡು ಸ್ವಲ್ಪ ನಮಗೆ ಲಾಜಿಕ್ಕಾಗಿ ಥಿಂಕ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ರೈಟ್, ಐ ಹೋಪ್ ನಿಮಗೆ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.